ಸ್ಕಂದಮಾತೆ. ನವರಾತ್ರಿಯ 5ನೇ ದಿನ ಸ್ಕಂದಮಾತೆಯನ್ನ ಪೂಜಿಸಲಾಗುತ್ತದೆ. ತಾರಕಾಸುರ ಎಂಬ ರಾಕ್ಷಸನು ಬ್ರಹ್ಮದೇವನನ್ನು ತಪಸ್ಸಿನಿಂದ ಒಲಿಸಿ ಅಮರತ್ವದ ವರವನ್ನು ಪಡೆದನು. ಆದರೆ ಜೀವಿಗಳೆಲ್ಲರೂ ಸಾಯಲೇಬೇಕು ಎಂಬ ನಿಯಮಕ್ಕೆ ಬದ್ಧನಾಗಿ ತಾನು ಶಿವನ ಮಗನಿಂದಲೇ ಸಾಯಬೇಕೆಂದು ಕೇಳಿಕೊಂಡನು. ಶಿವನು ಎಂದಿಗೂ ಮದುವೆಯಾಗುವುದಿಲ್ಲ ಎಂದು ತಾರಕಾಸುರ ಭಾವಿಸಿದ್ದನು. ತಾರಕಾಸುರನ ಉಪಟಳ ಹೆಚ್ಚಿದಾಗ ಜನರು ಶಿವನಲ್ಲಿ ಮೊರೆ ಇಟ್ಟರು. ಆಗ ಶಿವ ಪಾರ್ವತಿಯನ್ನು ವಿವಾಹವಾದರು ಹಾಗೂ ಅವರಿಂದ ಕಾರ್ತಿಕೇಯ ಅಂದರೆ ಸ್ಕಂದ ಜನಿಸಿದನು. ಕಾರ್ತಿಕೇಯನು ತಾರಕಾಸುರನನ್ನು ವಧಿಸಿ ಲೋಕವನ್ನು ರಕ್ಷಣೆ ಮಾಡಿದನು. ದೇವತೆಗಳ ಸೇನೆಯ ನಾಯಕನಾದ ಕಾರ್ತಿಕೇಯನ ತಾಯಿಯಾಗಿದ್ದರಿಂದ ಪಾರ್ವತೀ ದೇವಿಯು ಸ್ಕಂದಮಾತೆ ಎಂದು ಕರೆಯಲ್ಪಟ್ಟಳು. ಸ್ಕಂದಮಾತೆಯು ತನ್ನ ಮಗನಾದ ಸ್ಕಂದನನ್ನು ಅಂದರೆ ಕಾರ್ತಿಕೇಯನನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡ ರೂಪದಲ್ಲಿರುತ್ತಾಳೆ. ಅವಳಿಗೆ 4 ಭುಜಗಳಿದ್ದು ಅವುಗಳಲ್ಲಿ 2 ಕೈಗಳಲ್ಲಿ ಕಮಲವನ್ನು, ಒಂದು ಕೈಯಲ್ಲಿ ವರಮುದ್ರೆಯನ್ನು ಮತ್ತು ಇನ್ನೊಂದು ಕೈಯಲ್ಲಿ ಬಾಲಸ್ಕಂದನನ್ನು ಹಿಡಿದಿರುತ್ತಾಳೆ. ಆಕೆಯು ಸಿಂಹದ ಮೇಲೆ ಸವಾರಿ ಮಾಡುತ್ತಾಳೆ. ಸ್ಕಂದಮಾತೆಯನ್ನು ಆರಾಧಿಸುವುದರಿಂದ ಭಕ್ತರಿಗೆ ಆತ್ಮವಿಶ್ವಾಸ, ಸಂತೋಷ, ಶಾಂತಿ ಮತ್ತು ಮೋಕ್ಷ ಪ್ರಾಪ್ತವಾಗುತ್ತದೆ ಎಂದು ನಂಬಲಾಗಿದೆ. ಮಕ್ಕಳಿಲ್ಲದ ದಂಪತಿಗಳು ಮಗುವನ್ನು ಪಡೆಯಲು ಸ್ಕಂದಮಾತೆಯನ್ನು ವಿಶೇಷವಾಗಿ ಪೂಜಿಸುತ್ತಾರೆ. ಸ್ಕಂದಮಾತೆಯ ಮಂತ್ರ: ಸಿಂಹಾಸನಾಗತ ನಿತ್ಯಂ ಪದ್ಮಾಶ್ರಿತ ಕರದ್ವಯಂ ಶುಭದಾಸ್ತು ಸದಾದೇವಿ ಸ್ಕಂದಮಾತಾ ಯಶಸ್ವಿನಿ.